ಕೊಡಲೇಬೇಕು ಅನ್ನುವಂಥದ್ದು ಮಾತು ಹೇಳಿದ್ದಾರೆ. ಹೀಗಾಗಿ ಇವತ್ತು ಮಹೇಶ್ ಜೋಶಿ ಮತ್ತು ಅತಂತ್ರರಾಗಿದ್ದಾರೆ. ಇನ್ನು ಎಲ್ಲಿ ಹೋಗ್ತಾರೆ ನೋಡ್ಬೇಕು, ಸುಪ್ರೀಂ ಕೋರ್ಟ್ ಹೋಗ್ತಾರೋ ಎಲ್ಲಿ ಹೋಗ್ತಾರೋ. ಆದರೆ ಇವರ ಆಡಳಿತ ಅವಧಿಯಲ್ಲಿ ಹಣದ ದುರುಪಯೋಗ ಅಲ್ಲಿ ಆಗಿದೆ ಅನ್ನೋದು ಅಲ್ಲಿಯ ಪ್ರತಿಯೊಬ್ಬರ ಅಭಿಪ್ರಾಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಾಗಲೇ ಪ್ರಾಥಮಿಕ ಹಂತದ ಎನ್ಕ್ವೈರಿ ಮಾಡಿರುವಂಥ ಸಂಘ, ಈ ನಮ್ಮ ವಿಶೇಷವಾಗಿ ಸಹಕಾರ ಸಂಘಗಳ ಉಪನಿಬಂಧಕರು ಅಥವಾ ಅಧಿಕಾರಿಗಳು ಅಲ್ಲೇ ಸರಿ ಇಲ್ಲ ಎಲ್ಲ ಅಂದ್ಕೊಂಡಂಗಿಲ್ಲ ಅನ್ನುವಂಥದ್ದು ಈಗಾಗಲೇ ಹಲವರು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮಹೇಶ್ ಜೋಶಿ ಅವ್ರ ಮೇಲೆ ಇವರು ಆಡಳಿತಕ್ಕೆ ಬಂದಾಗಿಂದಲೂ ಏನಾದರೂ ತೊಂದರೆಗಳು ಮೇಲಿಂದ ಆಗ್ತಾನೆ ಇವೆ. ಈಗ ಕಾರಣ ಇವರು ಹಣ ದುರುಪಯೋಗ ಆಗಿದೆ, ದುರ್ಬಳಕೆ ಆಗಿದೆ, ಬೇರೆ ಬೇರೆ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ. ಆ ಎಲ್ಲ ಕ್ಲಿಯರ್ ಕಟ್ಟಾಗಿ ಅದ್ರದ್ದು ಏನದು ಎಷ್ಟು ಅದು ನಮಗೆ ಕೊಡಬೇಕು ಅನ್ನೋದು ಇವತ್ತು ನಮ್ಮ ಕೋರ್ಟ್ಗಳ ಆದೇಶ. ಅಷ್ಟೇ ಅಲ್ಲ, ಅಲ್ಲಿ ಅಧಿಕಾರಿಗಳು ಸಹ ಆದೇಶ ಮಾಡಿದ್ದಾರೆ ಸರ್ಕಾರದ ಪರವಾಗಿ. ಇವತ್ತು ಇವ್ರ ತಲೆಯಲ್ಲಿ ಏನದಪ್ಪ ಮಹೇಶ್ ಅವರ ತಲೆಯಲ್ಲಿ ಅಂದರೆ ಆದಷ್ಟು ಇದನ್ನು ಮುಂದೆ ಚೆಕ್ಕೊಂಡು ಹೋಗಿ ಉತ್ತರ ಕೊಡದಂಗೆ ಮಾಡ್ಕೊಂಡು ಹೋಗಿಬಿಡುವಂಥದ್ದು, ಏನೋ ಒಂದು ಎಲ್ಲ ಒಪ್ಪಿಗೆ ತೊಗೊಂಡು ದಾಟ್ಕೋಬೇಕು ಅನ್ನುವಂಥದ್ದು ಇರ್ಬೋದು, ಮತ್ತೇನೂ ಇರ್ಬೋದು. ಯಾಕೆ ಈಗ ತಪ್ಪಿಸ್ತಾ ಇದ್ದಾರೆ ಅಂದರೆ ತಪ್ಪದ ಇವ್ರದ್ದು, ಏನೋ ಅಲ್ಲೇ ಗೋಲ್ಮಾಲ್ ಆಗಿದೆ, ದುಡ್ಡು ಹೊಡೆದಿದ್ದಾರಪ್ಪ ಇವರು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಇದೆಲ್ಲ ಮಾಡೋಕ್ಕಿಂತಲೂ ಸ್ಪಷ್ಟವಾಗಿ ತನಿಖೆಗೆ ಹಾಜರಾಗಿ ಪ್ರತಿಯೊಂದರ ಲೆಕ್ಕಪತ್ರವನ್ನು ಒಪ್ಪಿಸಿದ್ರೆ ಬಗೆಹರಿದೋಗ್ಬಿಡ್ತದಲ್ಲ. ಇದು ಒಂದೇ ತಪ್ಪಿತಸ್ಥರು ಅಳಿಸ್ರ ಆಗ ನಂತರ ಮತ್ತೆ ಎನ್ಕ್ವೈರಿ ಮಾಡಲಿಕ್ಕೆ ಮತ್ತೇನು ಮಾಡಲಿಕ್ಕೆ ಕೇಳಲಿಕ್ಕೆ ಹಾದಿಗಳಾಗ್ತಾವ. ಇಲ್ಲ ಇವ್ರು ನಿಜವಾಗಿಯೂ ಅಪರಾಧ ಆಗಿರ್ತದೆ, ತಪ್ಪಿತಸ್ಥರಾಗಿದ್ದರೆ ಅಂದ್ರೆ ಶಿಕ್ಷೆ ಆಗ್ತದೆ. ಇಲ್ಲಪ್ಪ ಅಂದರೆ ಬಿಡುಗಡೆ ಆಗ್ತದೆ, ಅದರಿಂದ ಅಕ್ವಿಟ್ ಆಗ್ತಾರೆ.